Congratulations and all the best. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದೀಗ ನಮ್ಮ ಸ್ಪೆಷಲ್ ಗೆಸ್ಟ್ ನ ಹಾನರ್ ಮಾಡುವಂತಹ ಸಮಯ. ಗೀತು ನಾಯರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೀತು ನಾಯರ್ ಇವರನ್ನ ಹಾನರ್ ಮಾಡೋದಕ್ಕೆ ಐ ರಿಕ್ವೆಸ್ಟ್ ಬಬಿತಾ ಅವರು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್. ಹಾಗೆ ನಮ್ಮ ಜ್ಯೋತಿ ರೆಡ್ಡಿ ಮ್ಯಾಮ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಗೀತು ನಾಯರ್ ಅವರನ್ನ ಹಾನರ್ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಗೀತು ನಾಯರ್ ಅವರಿಗೆ. ಇವರು ಪ್ರೊಫೆಷನಲ್ ಮಾಡೆಲ್, ನಟಿ ಕೂಡ, ಮಿಸಸ್ ಕೇರಳ ಅಂಡ್ ಇಂಡಿಯನ್ ಐಡಲ್ 2021 ಫೆನ್ಸೈಸ್ ರನ್ವೇ ಮಾಡೆಲ್ ನಲ್ಲಿ ಇವರು ಭಾಗವಹಿಸಿದ್ದಾರೆ 2022 ಅಲ್ಲಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. Congratulations, ma'am. May you win many more titles the same way you have earned already. Congratulations, Heta. Hi, good evening to all. Actually, I don't know Kannada, but I'm very happy to see you all. Thank you, Ranjan, and thank you, Anish. Best wishes for Samantana and Samantana special birthday. Thank you, ma'am. Also, congratulations. May you win many more titles and awards the same way you have earned earlier. Congratulations. Moving on, Pranay Thapa. ಇವರು ಕೀಬೋರ್ಡ್, ಗಿಟಾರಿಸ್ಟ್, ಫ್ಲೂಟಿಸ್ಟ್ ಕೂಡ. ಇವರು ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಪ್ರಣಯ್ ತಪ್ಪ. ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು ಪ್ರಣಯ್ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್. ನಾವು ನಮ್ಮ ಕಣ್ಣು, ಮೂಗು, ಬಾಯಿ ಎಲ್ಲ ಸರಿ ಇದ್ರೂ ಏನೂ ಕಲಿಯೋದಿಲ್ಲ. ಹುಟ್ಟುತ್ತೀವಿ, ಬೆಳಿತೀವಿ, ಸಾಯ್ತೀವಿ. ನಾರ್ಮಲ್ ಏನು ಎಜುಕೇಶನ್ ತಗೋತೀವಿ, ನಾರ್ಮಲ್ ಲೈಫ್ ಸೈಕಲ್, ಒಂದು ಜಾಬ್ ಮಾಡಬೇಕು, ಮಾಡ್ತೀವಿ. ಆದ್ರೆ ಇವರು ಕಣ್ಣಿಲ್ಲದೆ, ಮಾತು ಬರದೆ ಕೆಲವರೆಲ್ಲ ಇಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಾಗ ನಾವು ಇವರ ಸಾಧನೆಯನ್ನ ಪಾಠವನ್ನಾಗಿ ತಗೋಬೇಕು. ಕಂಗ್ರ್ಯಾಚುಲೇಷನ್ಸ್. ಇವರು ಕೀಬೋರ್ಡ್ ನುಡಿಸ್ತಾರೆ, ಗಿಟಾರಿಸ್ಟ್ ಕೂಡ, ಹಾಗೆ ಫ್ಲೂಟಿಸ್ಟ್ ಕೂಡ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. Moving on, Rekha Babu Singh Rajput. ಇವರು ಡಾನ್ಸರ್, ಸಮರ್ಥನಂನಲ್ಲಿ
ಮುದ್ದಾದ ಧ್ವನಿಯಲ್ಲಿ ಕೇಳಿಸ್ಕೊಳ್ಳೋಣವಾ? ಆದ್ರೆ ಅದಕ್ಕಿಂತ ಮುಂಚೆ ಒಂದು ಜೋರ ಚಪ್ಪಾಳೆ ಬರ್ಬೋದಲ್ವಾ? ಅದು ಎನರ್ಜಿ. ನಮ್ಮ ಅನೀಶ್ ಕ್ರಿಯೇಷನ್ ಆಡಿಯನ್ಸ್ ಅಂದ್ರೆ, ನಮ್ಮ ಸಮರ್ಥನದ ಮೆಂಬರ್ಸ್ ಅಂದ್ರೆ ಎಲ್ಲ ಸೇರಿ ಒಂದು ಸೌಂಡ್ ಎಲ್ಲರೂ ಕೇಳಿಸ್ಬೇಕು. ಮೇನ್ ರೋಡಿಗೆ ಹೋಗ್ಬೇಕು. ಅದು ನಮ್ಮ ಕರ್ಣಗಳು ಪಾವನ ಆಯಿತು ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಇದೇ ಹಾಡನ್ನ ನಾವೆಲ್ಲರೂ ಹಾಡಿದ್ರೆ ನಾರ್ಮಲ್ ಹಾಡ್ತಾರೆ ಇರುತ್ತೆ. ಆದ್ರೆ ಅರಳುವ ಹೂವುಗಳೇ ಆಲಿಸಿರಿ, ಈ ಹಾಡು ಎಷ್ಟು ಅರ್ಥಗಳನ್ನ ಇದೆ, ಎಷ್ಟು ಭಾವಗಳನ್ನ ಅದು ತುಂಬಿ ನಮ್ಮ ಕರ್ಣಗಳನ್ನ ಸೇರ್ತಾ ಇದೆ ಅನ್ನೋದನ್ನ ಇವರ ಬಾಯಿಂದ ಕೇಳಿದಾಗ ಮಾತ್ರ ಅದು ನಮ್ಗೆ ಅರ್ಥ ಆಗುತ್ತೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲೇಬೇಕು. ಒಂದು ಡಿವೈನ್ ಪ್ಲಾಟ್ಫಾರ್ಮ್ ಆಗೋಯ್ತು ಇವಾಗ ನಮ್ಮ ಅನೀಶ್ ಕ್ರಿಯೇಷನ್ಸ್ ಪ್ರೊವೈಡ್ ಮಾಡ್ತಿರುವಂತಹ ಈ ಪ್ಲಾಟ್ಫಾರ್ಮ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ಆಲ್ ದ ಬೆಸ್ಟ್. ಮೂವಿಂಗ್ ಆನ್, ಶ್ರೀದೇವಿ ಇವರು ನಮ್ಮ ಸಮರ್ಥನಲ್ಲಿ ಡಾನ್ಸರ್. ಶ್ರೀದೇವಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಐ ರಿಕ್ವೆಸ್ಟ್ ಮಿಸ್ಟರ್ ಸಂತೋಷ್ ಲಕ್ಷ್ಮಣ್ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್ ಅಂಡ್ ಮಾಲ್ ಪ್ಲೀಸ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಶ್ರೀದೇವಿ ಅವರಿಗೆ. Congratulations, ma'am. ಮುಂದೆ ಅಶೋಕ ಹೆಚ್ ಇವರು ಕೀಬೋರ್ಡ್ ಪ್ಲೇಯರ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಅಶೋಕ್ ಅವರಿಗೆ. ಇವರು ಕೀಬೋರ್ಡ್ ಪ್ಲೇಯರ್ ನಮ್ಮ ಸಮರ್ಥನಲ್ಲಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅಶೋಕ್ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಕಂಗ್ರ್ಯಾಚುಲೇಷನ್ಸ್ ಅಂತ ಪದೇ ಪದೇ ಹೇಳುತ್ತಾ ನಿಮ್ಮ ಆಗಮನ ಈ ಅವಾರ್ಡ್ ಅನ್ನು ಪಡ್ಕೊಳ್ಳೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸರ್. Many more congratulations to Ashok sir. ಮುಂದೆ ಸಾವಿತ್ರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾವಿತ್ರಿ ಕೆ ಇವರು ಡಾನ್ಸರ್ ನಮ್ಮ ಸಮರ್ಥನದಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಬರಲಿ ಜೋರಾದ ಚಪ್ಪಾಳೆ ನಮ್ಮ ಸಾವಿತ್ರಿ ಅವರಿಗೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಸಾವಿತ್ರಿ ಮ್ಯಾಮ್ಗೆ.
ವಿಜುವಲಿ ಇಂಪೇರ್ಡ್ ಇದ್ರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಬಳ್ಳೂರಪ್ಪ ಸರ್ ಅವರಿಗೆ. Many more congratulations to ಬಳ್ಳೂರಪ್ಪ ಸರ್. ಕಾರ್ಯಕ್ರಮದ ಬಗ್ಗೆ ಈ ಅವಾರ್ಡ್ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾರೆ ನಮ್ಮ ರಿದಮ್ ಬ್ಯಾಂಡ್ ಸ್ಪೆಷಲಿಸ್ಟ್ ಬಳ್ಳೂರಪ್ಪ ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಅನೀಶ್ ಕ್ರಿಯೇಷನ್ ತಂಡದವರಿಗೆ ಸಮರ್ಥನ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಹೃದಯದಲ್ಲಿ ಚಪ್ಪಾಳೆ ಹೊಡಿಬೇಕು. ಯಾಕಂದರೆ ನಮ್ಮ ಜೊತೆಗಿರೋ ಒಬ್ಬ ಪ್ರತಿಭೆಯನ್ನು ನಾವು ಕಂಡುಹಿಡಿಯೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂಥದ್ರಲ್ಲಿ ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಒಂದು ಫೀಲ್ಡಲ್ಲಿ ಅಚೀವ್ ಮಾಡಿದಂಥ ಎಲ್ಲ ಪ್ರತಿಭಾವಂತ ಎಲ್ಲರನ್ನೂ ಕಂಡುಹಿಡಿದು ಅವರಿಗೆ ಗೌರವಿಸುವಂಥ ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಈ ಒಂದು ಕಾರ್ಯಕ್ರಮ ಹೆಂಗೆ ಮುಂದುವರಿದಿರಲಿ, ಇನ್ನೂ ಹೆಚ್ಚು ಹೆಚ್ಚು ಒಂದು ಐಟಮ್ ಅಚೀವ್ ಮಾಡಿದ್ದಾರೆ. ಅವರೆಲ್ಲರಿಗೂ ಇದೇ ರೀತಿ ಒಳ್ಳೆಯ ಗೌರವ ಸಿಗ್ತಾ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಫೇಮಸ್ ಸಾಂಗ್ ಇದೆ ಎಲ್ಲರಿಗೂ ಗೊತ್ತು. ನಮ್ಮ ಅಭಿಮಾನಿಗಳ ಅಭಿಮಾನಿ ರಾಜಕುಮಾರ, ದೊಡ್ಡ ಮರಿಯ ಚಿಕ್ಕ ಗುಡಿ, ಪ್ರೀತಿಯ ನಮ್ಮ ಬೆಟ್ಟದ ಹೂ ಪುನೀತ್ ರಾಜ್ಕುಮಾರ್ ಅವರ ಹಾಡು. ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ ಅಲ್ವಾ? ಒಂದ್ಸರಿ ಹೇಳ್ತಂತೆ ಒಂದು ಬೊಂಬೆ, ನೀನೇ ರಾಜಕುಮಾರ ಅಂತ. ಹಾಡೋಲ್ವಾ ಹಾಡು? ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ಲರೂ ಸೇರಿ ಹಾಡಿ ಈಗ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸೋಣ ಆರಾಧಿಸೋಣ ಜನರನ್ನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗೋಣ. ಇದೀಗ ಮಿಸಸ್ ಲತಾ ಘೋರ್ಪಡೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಿಸಸ್ ಲತಾ ಘೋರ್ಪಡೆ ನಮ್ಮ ಅನೀಶ್ ಕ್ರಿಯೇಷನ್ಸ್ ನ ಅನೀಶ್ ಅವರ ಕಡೆಯಿಂದ ನಮ್ಮ ಸ್ಪೆಷಲ್ ಜೆಮ್ ಅವಾರ್ಡ್ ಲತಾ ಘೋರ್ಪಡೆ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಐ ರಿಕ್ವೆಸ್ಟ್ ಮ್ಯಾಮ್ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ನೀವು ಇದೇ ರೀತಿ ಅಸೋಸಿಯೇಟ್ ಆಗಿ ನಮ್ಮ ಕಾರ್ಯಕ್ರಮದ ಜೊತೆ ಕೂಡ, ನಮ್ಮ ಅನೀಶ್ ಕ್ರಿಯೇಷನ್ಸ್ ಜೊತೆ ಕೂಡ ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ನೀವು ಸಾಕ್ಷಿ ಆಗಬೇಕು ಅಂತ ಭಾವಿಸ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ನಮ್ಮ ಕಾರ್ಯಕ್ರಮದ ಬಗ್ಗೆ ಲತಾ ಮ್ಯಾಮ್ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಗೊತ್ತು. ನಮ್ಮ ಸಮರ್ಥನ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಅನೀಶ್ ಅವರ ಬಗ್ಗೆ, ಓವರ್ ಆಲ್ ನಿಮ್ಮ ಅವಾರ್ಡ್ ಕೂಡ ಬಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? Thank you everyone. Namaste. So on this special occasion, I would like to say a few points. So I have jotted down so that I do not miss any point. So I am not a guest. You all know me. With 8 years of my association with Samarthanam, I am very much part of this NGO. Working in education,
is a staff member in Intellectually Disabled School, which is a special school for children with low IQ, developmental disorders, etc. If a person with challenges seeks education and is living a dignified life, if a specially able is showcasing his or her potential and talents, and if an organization like Samarthanam is fruitfully and successfully functioning in various fields, it's all due to its dedicated and efficient staff, employees, and volunteer support. And I proudly consider one among them. It's my fortune to be part of this special event and appreciate and honor the talented lot. My sincere thanks to Mandir sir for warmly greeting Mr. Anish and supporting his views and thoughts. I extend my thanks to all the trustees for their gracious presence in this occasion. Heartfelt gratitude to Anish for his and dedicated work he is doing. Soft corner he has for the specially able is inspirational and amazing effort by his team creations. As a result, this remarkable event, Karnataka Special Gem Award function happening this evening. And last but not the least, thank you for this award. Thank you so much. Thank you, ma'am, and also congratulations. Hoping you win many more awards like this the same way you won this. Congratulations ಅಂತ ಹೇಳ್ತಾ ನಮ್ಮ ಮುಂದಿನ ಗೆಸ್ಟ್ ನ ಆನರ್ ಮಾಡುವಂತಹ ಸಮಯ ಕಿಶೋರ್ ಕುಮಾರ್ ಕೇಸ್. ಇದು ನಮ್ಮ ವಾಹಿನಿ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥರು ಇವರು. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಆಂಟಿ ಕರಪ್ಷನ್ ಬೋರ್ಡ್ನ ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಕಿಶೋರ್ ಕುಮಾರ್ ಅವರಿಗೆ. ಐ ರಿಕ್ವೆಸ್ಟ್ ಜ್ಯೋತಿ ರೆಡ್ಡಿ ಮ್ಯಾಮ್ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್. Also I request Mr. Anish to please join on stage for presenting this award. Congratulations sir. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಕಿಶೋರ್ ಕುಮಾರ್ ಅವರಿಗೆ. ಆಲ್ ಇಂಡಿಯಾ ಆಂಟಿ ಕರಪ್ಷನ್ ಬೋರ್ಡ್ ಬ್ಯಾಂಗ್ಳೂರ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಒಂದೆರಡು ಮಾತುಗಳನ್ನು ಆಡಬೇಕು ನಮ್ಮ ಕಾರ್ಯಕ್ರಮದ ಬಗ್ಗೆ ಅಂತ ಆಶಿಸ್ತಾ ಇದ್ದೀವಿ. ಒಂದು ಪ್ಯಾಷನ್ ಅಂತ. ಸೊ ಅದಕ್ಕಿಂತ ಮುಂಚೆ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಒಂದು 4 ಕಾರ್ಪೊರೇಟ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ. IBM ಆಗಿರ್ಬೋದು, ಫಸ್ಟ್ ಹೌಸ್ ಆಗಿರ್ಬೋದು, ಝ್ಯಾಟೆಕ್ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು, ಫ್ಲಿಮಿಂಗ್ ಗ್ರೂಪ್ ಆಫ್ ಕಂಪ್ನೀಸ್. ಸೊ ಪ್ರಾಜೆಕ್ಟ್ ಮೂಲಕ ಸಿಂಗಾಪುರ್, ಮಲೇಷ್ಯಾ, ದುಬೈಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಏನಂದರೆ ಮೀಡಿಯಾ ಒಂದು ಪ್ಯಾಷನ್ ಆಗಿತ್ತು. ಸೊ ಹಾಗಾಗಿ ಒಂದು 8 ವರ್ಷದಿಂದ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆಯೇ ಬರ್ತಾ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಅನ್ನೋ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಕೊಂಡೆ. ಅದು ಪತ್ರಕರ್ತರು ಮತ್ತು ಕಲಾವಿದರು ಮಾಡಿದಂಥ ಒಂದು ಸಂಘ 2008 ಏನು ಈಶ್ವರ್ ಮಾಡ್ಕೊಂಡ್ಬರ್ತಾ ಅದೇ ರೀತಿ ಕಾರ್ಯಕ್ರಮಗಳನ್ನ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅವಾರ್ಡ್ ಫಂಕ್ಷನ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇದು ನಿಮ್ಮ ವಾಹಿನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೊ ನೆನಪಿನ ಧ್ವನಿ ಅಂತ ಒಂದು ಪ್ರಾಜೆಕ್ಟ್ ತಗೊಂಡು 360 ಜನ ಎಲೆಮರೆಕ ಇದನ್ನು ಇಂಪ್ರೂವ್ ಮಾಡಿದ್ದೀನಿ. ಇದು ನಿಮ್ಮ ವಾಹಿನಿ ಅಂತ ಯೂಟ್ಯೂಬ್ ಚಾನಲ್. ಸೊ ನೋಡ್ಬೋದು. ಸೊ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೆ. ದೇವಸ್ಥಾನ ಬಗ್ಗೆ ದೇವರ ಹುಡುಗಿ ಅಂತ ಮಾಡಿದೆ. ಕಾರ್ಪೊರೇಟರ್ಗಳಿಗೆ ನಿಮ್ಮ ಅವಾರ್ಡ್ ನಿಮ್ಮ ಕಾರ್ಪೊರೇಟರ್ ಅಂತ ಮಾಡಿದೆ. ಮತ್ತು ಕಲಾವಿದರಿಗೆ ಕಲಾವಿದರಿಗೆ ನಮ್ಮನ್ನು ಮಾಡಿದೆ. ಸೊ ಆಲ್ಮೋಸ್ಟ್ ಲೈಕ್ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಇವಾಗ 7 ಪತ್ರಿಕೆ ವರ್ಕ್ ಮಾಡ್ತಾ ಇದ್ದೀನಿ. 12 ಚಾನಲ್ಗಳಿಗೆ ಪ್ರೌಢಿಗೆ ಆ್ಯಕ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದೇ ಒಂದು ಬಿಟ್ಟು ಬಂದು ಸೊ ಹಾಗಾಗಿ ಈ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ನನಗೆ ಅನೀಶ್ ಅವರು. ಸೊ ತುಂಬ ಧನ್ಯವಾದಗಳು ಅನೀಶ್ ಅವರೇ. ಇದೇ ರೀತಿ ನಿಮ್ಮ ಕಾರ್ಯಕ್ರಮಗಳು ಮುಂದುವರೆಗೆ ನಮ್ಮ ಪ್ರೋತ್ಸಾಹ, ನಮ್ಮ ಮೀಡಿಯಾ ಪ್ರೋತ್ಸಾಹ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ಹೇಳ್ತಾ ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಇದೀಗ ಲೀಡರ್ಶಿಪ್ ಟೀಮ್ನ ಸತೀಶ್ ಎಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪರಿಸರ ಡಿಪಾರ್ಟ್ಮೆಂಟ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ನಿರ್ಮಾಪಕರು ಆದಂತಹವರನ್ನ ದಯವಿಟ್ಟು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಆಲ್ಸೋ ಐ ರಿಕ್ವೆಸ್ಟ್ ಮಿಸ್ಟರ್ ಅನೀಶ್ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್ ಟು ಪ್ರೆಸೆಂಟ್ ದಿಸ್ ಅವಾರ್ಡ್. Congratulations, ma'am. ಅವಾರ್ಡ್ನ ಪ್ರೆಸ್ಟೀಜಿಯಸ್ ಅವಾರ್ಡ್ನ ವಿನ್ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಅಸೋಸಿಯೇಷನ್ ವಿತ್ ನಮ್ಮ ಅನೀಶ್ ಅವ್ರ ಬಗ್ಗೆ ನಿಮ್ಮ ಅಸೋಸಿಯೇಷನ್ ಎಷ್ಟು ವರ್ಷಗಳಿಂದ ಅದೆಲ್ಲದರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಸಮರ್ಥನ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ನಿಮ್ಮಲ್ಲಿ ಕೋರಿಕೆ. First of all, I would like to thank Anish for this wonderful event. ತುಂಬ ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿತ್ತು. ಅಂಥವ್ರಿಗೆ ನಾವು ಕಾರ್ಯಕ್ರಮ ನಡೆಸ್ಕೊಡೋದು, ಅವಾರ್ಡ್ ಕೊಡೋದು ದೊಡ್ಡ ವಿಚಾರ ಅಲ್ಲ. ಸೊ ಫಿಸಿಕಲಿ ಚಾಲೆಂಜ್ ಅವ್ರನ್ನ ಗುರುತಿಸಿ ಸಮರ್ಥನ ಟ್ರಸ್ಟ್ ಜೊತೆ ಅಸೋಸಿಯೇಷನ್ ಇಟ್ಕೊಂಡು ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹಿಮ್. ದೇವರು ಇದೇ ಥರ ಅವರಿಗೆ ಶಕ್ತಿ ಕೊಡಲಿ, ಇನ್ನೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಲಿ ಅಂತೇಳಿ ಹಾರೈಸ್ತೀನಿ. ಅದು ಬೇಸಿಕ್ಲಿ ನನ್ನ ಬಗ್ಗೆ ಹೇಳಿದ್ರೆ, ನಾನು ಕಲಾವಿದೆ. ಸೀರಿಯಲ್ ಮತ್ತು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸುಮಾರು ಒಂದು 30 ಮೂವಿಗಳಾಗಿದೆ. ಪ್ರಾಬಬ್ಲಿ ಒನ್ ಆಫ್ ದ ಮೂವಿ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ, ಬಡವರ ಹಾಸ್ಟೆಲ್. ಎಷ್ಟು ಜನ ನೋಡಿದ್ದೀರ ಅಂತ ಗೊತ್ತಿಲ್ಲ. ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಗೆ ಸುಮಾರು ಒಂದು 6 ಮೂವಿ ರಿಲೀಸ್ ಆಗಿದೆ. ಈಗ ಈ ಮಂತ್ 23ನೇ ತಾರೀಕು ಧೈರ್ಯಂ ಸರ್ವತ್ರ ಸಾಧನ ಅಂತ ಒಂದು ಮೂವಿ ಬರ್ತಾ ಇದೆ. ಅದರಲ್ಲಿ ನಾನೊಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ದೀನಿ. ತುಂಬ ಒಂದು ಪ್ರಾಮಿನೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟರು. 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಮ್ಮ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಮುಂದಿನ ತಿಂಗಳು ಮಾದೇವ ಅಂತ ಹೇಳ್ಬಿಟ್ಟು ವಿನೋದ್ ಪ್ರಭಾಕರ್ ಅವರಲ್ಲಿ ನಾನು ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಸೊ ಕನ್ನಡ ಮೂವಿಗಳನ್ನ ಥಿಯೇಟ್ರಿಗೆ ಬಂದು ನೋಡೋದು ಸೊ ಹಾಗೆಲ್ಲ ದರ್ಶನ್ ಅಥವಾ ಸುದೀಪ್ ಅವ್ರ ಮೂವಿ ಮಾತ್ರ ನೋಡ್ತಾರೆ. ಹೊಸಬ್ರಿಗೆ ಎಂಕರೇಜ್ ಮಾಡಿ ಹೊಸಬ್ರನ್ನ ನಡೆಸಿ ಅವರು ಮಾತಾಡಲಿಕ್ಕೆ ಸಾಧ್ಯ. ಹಾಗೆಯೇ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿರೋದು ನನ್ನ ನನ್ನನ್ನು ಅವಾರ್ಡ್ ಕೊಡ್ತಾರೆ. ಥ್ಯಾಂಕ್ಫುಲ್ ಟು ಅನೀಶ್ ಆರ್ಗನೈಸರ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಆದರೆ ನಿರಂಜನ್ ಇಷ್ಟವರೆಗೂ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಸೊ ಬಿಗ್ ರೌಂಡ್ ಆಫ್ ಥ್ಯಾಂಕ್ ಯು ಮ್ಯಾಮ್. ಆಲ್ಸೋ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಗೀತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಮಿಸ್ಟರ್ ಎಸ್ ಸುನಿಲ್ ರಾಘವ್, ಐಡಿ ಟ್ರೈನರ್, ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಮರ್ಥನಂನ ನಮ್ಮ ಮೆಂಬರ್ಸ್ ದಯವಿಟ್ಟು ಈ ಎಲ್ಲ ಲೀಡರ್ಸ್ನ ವೇದಿಕೆಯ ಮುಂದೆ ಬರೋದಕ್ಕೆ ಹೇಳಬೇಕು. ದಯವಿಟ್ಟು ಸುನಿಲ್ ರಾಘವ್, ಸಾವಿತ್ರಿ ಎನ್ PM, ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಅವಾರ್ಡ್ ಅನ್ನ ಪಡ್ಕೋಬೇಕು. Congratulations, sir. ಗೀತಾ CM ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಗೀತಾ CM, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಗೀತಾ CM ಅವರಿಗೆ. Congratulations, ma'am. Also, I request Savitri N, PM to please join on stage. ಸಾವಿತ್ರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಉಪಸ್ಥಿತಿಯಲ್ಲಿ ಯಾರಾದರೂ ಅವರ ಅವಾರ್ಡ್ ಅನ್ನು ಕಲೆಕ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ. ಕೃಷ್ಣಯ್ಯ TM, ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಅವಾರ್ಡ್ ಅನ್ನು ಕಲೆಕ್ಟ್ ಮಾಡಬೇಕು. ಕೃಷ್ಣಯ್ಯ TM, ಹೆಡ್ ಮಾಸ್ಟರ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬನ್ನಿ ಕೃಷ್ಣಯ್ಯ TM ಅವರಿಗೆ.
TM, ನಮ್ಮ ಹೆಡ್ ಮಾಸ್ಟರ್. ಕಂಗ್ರ್ಯಾಚುಲೇಷನ್ಸ್ ಸರ್. ಕಂಗ್ರಾಟ್ಸ್ ಅಂತ ಹೇಳ್ತಾ ವಿಜಯಕುಮಾರ್ ಎಂ, ಅಸಿಸ್ಟೆಂಟ್ ಟೀಚರ್. ವಿಜಯಕುಮಾರ್ ಎಂ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ವಿಜಯಕುಮಾರ್ ಎಂ ಅವರಿಗೆ ಅಸಿಸ್ಟೆಂಟ್ ಟೀಚರ್. ಕಂಗ್ರ್ಯಾಚುಲೇಷನ್ಸ್ ಸರ್. ಪ್ರವೀಣ್ ಕೆ, ಕೋಆರ್ಡಿನೇಟರ್. Congratulations, sir. We call upon stage Mr. Praveen K, coordinator. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಪ್ರವೀಣ್ ಅವರಿಗೆ. Congratulations, sir. ಮುಂದೆ ಲಕ್ಷ್ಮೀಕಾಂತ್ ಅವರು, ಅಸಿಸ್ಟೆಂಟ್ ಟೀಚರ್. ಲಕ್ಷ್ಮೀಕಾಂತ್ ಅವರು ದಯವಿಟ್ಟು ವೇದಿಕೆ ಮುಂದೆ ಬರಬೇಕು. ಲಕ್ಷ್ಮೀಕಾಂತ್ ಅವರು, ಅವರ ಇಲ್ಲದಿದ್ದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ದಯವಿಟ್ಟು ಯಾರಾದರೂ ಈ ಅವಾರ್ಡ್ ಅನ್ನ ಕಲೆಕ್ಟ್ ಮಾಡಬೇಕು. ದೇವರಾಜ್, ಮ್ಯಾನೇಜರ್ ಪಬ್ಲಿಕ್ ರಿಲೇಷನ್ ಇನ್ ಗವರ್ಮೆಂಟ್ ರೆಸಿಡೆಂಟ್. ದೇವರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದೇವರಾಜ್ ಅವರ ಅನುಪಸ್ಥಿತಿ ಇದ್ರೆ ದಯವಿಟ್ಟು ಆ ಟೀಮ್ನ ಯಾರಾದರೂ ಬಂದು ಈ ಅವಾರ್ಡ್ ಕಲೆಕ್ಟ್ ಮಾಡಬೇಕು. ದೇವರಾಜ್ ಅವರು. ನಮ್ಮ ಲಕ್ಷ್ಮೀಕಾಂತ್, ಅಸಿಸ್ಟೆಂಟ್ ಟೀಚರ್ ಅವರ ಅನುಪಸ್ಥಿತಿಯಲ್ಲಿ ಲತಾ ಮ್ಯಾಮ್ ಅವರು ಅವಾರ್ಡ್ ರಿಸೀವ್ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಲಕ್ಷ್ಮೀಕಾಂತ್ ಅವರ ಅನುಪಸ್ಥಿತಿಯಲ್ಲಿ ಲತಾ ಮ್ಯಾಮ್ ಅವರು ಈ ಅವಾರ್ಡ್ ರಿಸೀವ್ ಮಾಡ್ತಾ ಇದ್ದಾರೆ. ಮುಂದೆ ಪುಟ್ಟಸ್ವಾಮಿ, ನಮ್ಮ ಹೆಡ್ ಕುಕ್ ಪುಟ್ಟಸ್ವಾಮಿ ಅವರು, ಅವರ ಅನುಪಸ್ಥಿತಿಯಲ್ಲಿ ಅವಾರ್ಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸರ್. ಪುಟ್ಟಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಅವರ ಅವಾರ್ಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪುಟ್ಟಸ್ವಾಮಿ ಅವರು ಬಂದು ಹೆಡ್ ಕುಕ್ ನಮ್ಮ ಸಮರ್ಥನದಲ್ಲಿ ಪುಟ್ಟಸ್ವಾಮಿ ಅವರು ಅವಾರ್ಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಮುಂದೆ ಸುಜಾತ, ಇವರು ಬಂದು ಟೀಚರ್. ಬರೀ ನಿಮ್ಮೆಲ್ಲರ ಚಪ್ಪಾಳೆ ಸುಜಾತ ಮೇಡಮ್ಗೆ. ನಿಮ್ಮ ಜೋರಾದ ಚಪ್ಪಾಳೆ ಸುಜಾತ ಮೇಡಮ್ಗೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವಾಗ ಕೋಮಲಾ ಅವರು, ಕೋಮಲಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಮರ್ಥನನ್ನ ಮಕ್ಕಳ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಕೋಮಲಾ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಚಪ್ಪಾಳೆ ಬರಬೇಕು. ನಿಮ್ಮಲ್ಲೇ ಒಬ್ಬರಾದ ಕೋಮಲಾ ಮೇಡಮ್. ಅತಿ ಮುಖ್ಯವಾದ ಕೆಲಸವನ್ನ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬೀಯಿಂಗ್ ಅ ವಾಲಂಟಿಯರ್. ಥ್ಯಾಂಕ್ ಯು ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್ ಅಂತ ಹೇಳ್ತಾ ನಾವು ಮುಂದಿನ ಅವಾರ್ಡಿ ಸುವರ್ಣ. ನಿಮ್ಮ ಚಪ್ಪಾಳೆ ಬರಲಿ ಸುವರ್ಣ ಅವರಿಗೆ. ಬೀಯಿಂಗ್ ಅ ವಾಲಂಟಿಯರ್, ಕ್ಯಾರಿಂಗ್ ಓವರ್ ಅ ಗುಡ್ ವರ್ಕ್ ಅಟ್ ಸಮರ್ಥನಂ. ಕಂಗ್ರ್ಯಾಚುಲೇಷನ್ಸ್. Many more congratulations to all the winners ಅಂತ ಹೇಳ್ತಾ ಇದು ACFA ಕರ್ನಾಟಕ ಸ್ಟೇಟ್ ಜೆಮ್ ಅವಾರ್ಡ್ಸ್
ಇದೀಗ ಟೈಮ್ ಬಂದಿದೆ ನಮ್ಮ ಸ್ಪೆಷಲ್ ಗೆಸ್ಟ್ ನ ಅನೌನ್ಸ್ ಮಾಡಿ ಅವರಿಗೆ ಅವಾರ್ಡ್ ನೀಡೋದಕ್ಕೆ, ನಮ್ಮ ಕಡೆಯಿಂದ ಸನ್ಮಾನ ಮಾಡೋದಕ್ಕೆ. ಇದು ಪ್ರೀತಿಯ ಅಂಜನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ಪೆಷಲ್ ಗೆಸ್ಟ್, ನಮ್ಮ ಮೀಡಿಯಾ ಪಾರ್ಟ್ನರ್ ಕೂಡ ಇವರು, ಸಿಇಒ ಅಂಡ್ ಫೌಂಡರ್ ಆಫ್ ಸಮುದಾಯ ನ್ಯೂಸ್, ಎಲ್ಲರಿಗೂ ಗೊತ್ತಿರುತ್ತೆ, ನೇರ ನಿಷ್ಠೂರವಾದ. ಕಂಗ್ರ್ಯಾಚುಲೇಷನ್ಸ್ ಸರ್, ಆಲ್ ದಿ ಬೆಸ್ಟ್. ಅಂಡ್ ಇದೇ ರೀತಿ ನೀವು ಕೂಡ ನಮ್ಮ ಜೊತೆ ಅಸೋಸಿಯೇಟ್ ಆಗಿ, ಸಮರ್ಥ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಇನ್ನೂ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ನಿಮ್ಮ ಮೀಡಿಯಾ ಮುಖಾಂತರ ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ, ಒಳ್ಳೆ ಹಾದಿಗಳನ್ನ ಎಲ್ಲರಿಗೂ ತೋರಿಸಬೇಕು ಅಂತ ಬಯಸುತ್ತಾ ಈ ಅವಾರ್ಡ್ ನಿಮಗೋಸ್ಕರ. ಕಂಗ್ರ್ಯಾಚುಲೇಷನ್. ನಿಮ್ಮ ಈ ಸಪೋರ್ಟ್ ನಮ್ಮ ಅನೀಶ್ ಕ್ರಿಯೇಷನ್ಸ್ ನ ಅನೀಶ್ ಅವರ ಜೊತೆ ಯಾವತ್ತೂ ಹೀಗೆ ಇರಬೇಕು. ಕಂಗ್ರ್ಯಾಚುಲೇಷನ್ಸ್. ಜ್ಯೋತಿ ಮ್ಯಾಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ದ ಪಿಕ್ಚರ್ ಗೆಟ್ಸ್ ಪರ್ಫೆಕ್ಟ್. ಹೌದು, ಕಂಗ್ರ್ಯಾಚುಲೇಷನ್ ಸರ್. ನಮ್ಮ ವೇದಿಕೆ ಬಗ್ಗೆ, ನಮ್ಮ ಅನೀಶ್ ಕ್ರಿಯೇಷನ್ ಅನೀಶ್ ಅವರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ, ಸಮರ್ಥನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಆಮೇಲೆ ಮೊದಲನೇದಾಗಿ ನಮ್ಮ ನಿರಂಜನ್ ಅತ್ಯದ್ಭುತವಾದಂಥ ವಾಗ್ಮಿ, ವೆರಿ ಗುಡ್ ಆ್ಯಂಕರ್. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಬಹಳ ತಾಳ್ಮೆಯಿಂದ, ಮುಖ್ಯವಾಗಿ ಆ್ಯಂಕರ್ಗಳಿಗೆ ತಾಳ್ಮೆ ಇರಬೇಕು. ಈಗ ಎಷ್ಟೋ ಜನ ಆ್ಯಂಕರ್ಗಳಂತ ಅನ್ಸ್ಕೊಳ್ಳೋ ತಾಳ್ಮೆ ಇರಲ್ಲ. ಒಂದು ಏನಾದ್ರು ಆಯ್ತು ಹೇಳೋದು ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಮಗೂ ಆಗಿದೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ. ಸೊ ಅಂಥದ್ರಲ್ಲಿ ಯುವ ಪ್ರತಿಭೆ ಬಹಳ ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಅವರ ಪ್ರೊಫೈಲನ್ನು ಹೇಳಿ ಮಾಡ್ತಿರ್ತಾರೆ. ಆಯೋಜಕರು ಕೂಡ ಒಂದು ಶಕ್ತಿಯ ಜೊತೆಗಿರ್ತಾರೆ. ಒಂದ್ಸರಿ ಜೋರಾಗಿ ಚಪ್ಪಾಳೆ ತರ್ಬೋದಲ್ಲ ನನಗೆ. ಗುಡ್ ವರ್ಕ್, ಕೀಪ್ ಡೂಯಿಂಗ್. ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಯಾರ್ಯಾರು ಅವಾರ್ಡ್ಸ್ ಇದ್ದೀರಿ, ಒಂದು ಆನರಿಂಗ್ ತಗೊಂಡಿದ್ದೀರಿ, ಪ್ರತಿಯೊಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಸಮುದಾಯ ಟೀಮ್ ವತಿಯಿಂದ. ಹಾಗೆ ಅನಿಸ್ಟೇಷನ್ಸ್ ಬಗ್ಗೆ ಏನು ಹೇಳೋದು, ಪದಗಳು ಸಿಗಲ್ಲ ಅಂತ ಹೇಳುತ್ತೆ. ಯಾಕೆಂದರೆ ಒಂದು ರೀತಿ ಬಾಂಧವ್ಯ, ಒಂದು ಕುಟುಂಬದ ಸದಸ್ಯರಿದ್ದರೆ ಹೇಗಿರ್ತಾರೋ ಹಾಗೆ ಅನಿಸ್ಟೇಷನ್ಸು ಸಮುದಾಯ ಟೀಮ್ ಜೊತೆಗೆ ಅನೀಶು ಅವರ ತಂಡ ಪ್ಲಸ್ ಅಂಜನ್ ಕುಮಾರು ನಮ್ಮ ಟೆಕ್ನಿಕಲ್ ಟೀಮು ಎಲ್ಲರೂ ಕೂಡ ಒಂದು ಕುಟುಂಬದ ಜೊತೆ ಇರ್ತೀವಿ. ಅಷ್ಟೇ ಸರಿ ಜಗಳ ಮಾಡ್ತೀವಿ, ವಾದ ವಿವಾದನ ಮಾಡ್ಕೋತೀವಿ, ಹಾಗೆ ಆತ್ಮೀಯತೆಯಿಂದ ಕೆಲಸನ ಮಾಡ್ತೀವಿ. ಅಂದರೆ ಒಳ್ಳೆ ವಿಚಾರಕ್ಕೋಸ್ಕರನೇ ಒಂದು ಕೆಲಸದ ಒಂದು ತೀವ್ರಗತಿಗೆ ಆಕ್ಟಿವ್ ಆಗಿ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಕರಿಬೇಕು, ಮಾಡಬೇಕು ಅಂತ ನಾನು ಪ್ರತಿ ಸಲ ಅನೀಶ್ಗೆ ತಲೆ ತಿಂತಾ ಇರ್ತೀನಿ. ಅವಾರ್ಡಿಸ್ನ ಕಳಿಸ್ಕೊಡಿ, ವಯಸ್ಸು ತಗೊಳ್ಬೇಕು, ಹಾಗೆ ಗೆಸ್ಟ್ ಯಾರಿದ್ದಾರೆ ಎಲ್ಲನೂ ಕಳಿಸ್ಕೊಡಿ ಅಂತ. ಸೊ ಯಾಕೆ ಅಂತಂದರೆ ಅನೀಶ್ ಅವ್ರ ಪ್ರಯತ್ನ ಏನಿರುತ್ತೆ, ಪ್ರತಿಯೊಂದು ಪ್ರತಿಭೆನ ವೇದಿಕೆ ಕಲಿಸಿ ತೋರಿಸ್ಬೇಕು ಅಂತ. ಅವ್ರ ಟೀಮ್ ಎಲ್ಲ ನೋಡಿ ಬಹಳ ಅದ್ಭುತವಾಗಿ ಊಟ ಮಾಡಿದ್ದಾರೋ ಅಥವಾ ಬಾಯಾರಿಕೆ ಆಗ್ತಿದ್ರೆ ನೀರು ಕುಡಿತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಬಂದವ್ರಿಗೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅವರು ವೆಲ್ಕಮ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವಾರ್ಡ್ಸ್ ಕೊಡೋದಾಗ್ಲಿ, ಫೆಲಿಸಿಟೇಟ್ ಮಾಡೋದಾಗ್ಲಿ ಪ್ರತಿಯೊಂದು ಮಾಡ್ತಾರೆ. ಬಹಳ ಕಷ್ಟದ ಕೆಲಸ. ಇಡೀ ಟೀಮ್ ಒಂಥರ ಜೋರಾಗಿ ಚಪ್ಪಾಳೆ ಕೊಡೋಣ. ಸ್ಯಾಮ್, ಐ ರಿಯಲಿ ಅಪ್ರಿಷಿಯೇಟ್ ಯು. ಒಂದು ಹೆಣ್ಮಗಳಾಗಿ ಈ ಥರ ಅನೀಶ್ ಕ್ರಿಯೇಷನ್ಸ್ಗೆ ಬಹಳ ಬೆಂಬಲವಾಗಿರ್ತೀವಿ. ಬಹಳ ಕಷ್ಟ ಅದು ಹೆಣ್ಮಕ್ಳು ಮಾಡೋದು. ಸೊ ಹಾಗಾಗಿ ಎಷ್ಟು ವಿಚಾರಗಳಿದೆ ಎಲ್ಲ ಹೇಳ್ತಾ ಇರಬೇಕು ಅನ್ಸುತ್ತೆ. ಬಟ್ ವೇದಿಕೆಯಲ್ಲಿ ಜಾಸ್ತಿ ಮಾತಾಡಿದ್ರೆ ಮಿಕ್ಕಿದವ್ರಿಗೆ ಬೇಜಾರಾಗ್ಬೋದು. ಹಾಗೆ ಸಮರ್ಥನ ಸಂಸ್ಥೆ ಬಹಳ ಅದ್ಭುತವಾಗಿ ಸೇವೆ ಮಾಡ್ತಾ ಇದೆ. ನನಗೂ ಕೂಡ ಕೇಳ್ಪಟ್ಟಿದ್ದೆ ಹೊರತು ಬಟ್ ಯಾವತ್ತೂ ಒಳಗೆ ಬಂದು ನಾವು ನೋಡಿರಲಿಲ್ಲ. ಈಗ ಮಹಂತೇಶ್ ಸರ್ ಬಗ್ಗೆ ಕೇಳಿದಾಗ ಭಾಳ ಸಂತೋಷ ಆಯಿತು. ಒಳಗೋಗಿ ಮಾತಾಡಿದ್ವಿ. ಎಷ್ಟೋ ಜನ ಸಾಧಕರು ಅವರು ಕೂಡ ಬಂದು ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಮಾಡ್ತಿದ್ದಾರೆ. ಭಾಳ ಖುಷಿ ಆಯಿತು. ಅವ್ರನ್ನ ನೋಡಿದಾಗ ನಮಗೆ ಒಂದು ಸ್ವಲ್ಪ ನಾಚಿಕೆ ಆಗುತ್ತೆ. ಯಾಕೆಂದರೆ ನಾವು ಪ್ರತಿಯೊಂದು ಸಲನೂ ನಮಗೆ ದೇವರು ಕೊಟ್ಟಿರೋದು ಕಡಿಮೆ ಅಂತ ಭಾವಿಸ್ತಾ ಇರ್ತೀವಿ. ನಮ್ಮ ರೂಪ ಇರ್ಬೋದು, ನಮಗಿರ್ತಕ್ಕಂಥ ಎಕನಾಮಿಕಲ್ ಸ್ಟೇಟಸ್ ಇರ್ಬೋದು, ಅಥವಾ ನಮ್ಮ ತಂದೆ ತಾಯಿ ನಮಗೇನು ಆಸ್ತಿ ಮಾಡಿಲ್ಲ ಏನೋ ಅಂತ ನಾವು ಬೇಸರ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಇವನ್ನೆಲ್ಲ ನೋಡಿದಾಗ ಸೋ ಪ್ಲಸ್ ಅವರೆಲ್ಲ ಎಷ್ಟು ಶಕ್ತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ. ಇಂಥವ್ರ ಜೊತೆಗೆ ನಾವು ಸೇರಿ ನಾವು ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ಕೊಡುಗೆ ನೀಡ್ತಾ ಇರಬೇಕು. ಇದ್ದಿದ್ರಲ್ಲೇ ಸಂತೋಷ ಪಡ್ಕೊಳ್ಬೇಕು ಅನ್ನೋ ಒಂದು ಉತ್ತಮ ಸಂದೇಶ ಇಲ್ಲಿ ಸಿಕ್ತು. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಿಮ್ಮ ಯಾರು ಈ ಸಾಧಕರು, ಅತಿಥಿಗಳಿದ್ದಾರೆ, ಮುಖ್ಯವಾಗಿ ಅನೀಶ್ ಕ್ರಿಯೇಷನ್ಸ್ ಆ್ಯಂಡ್ ಟೀಮ್, ನಮ್ಮ ನಿರೂಪಕ ನಿರಂಜನ್ ಅವರಿಗೆ, ಪ್ರತಿಯೊಬ್ಬರಿಗೂ ಸಮರ್ಥನ ಸಂಸ್ಥೆಯ ಮಹಂತೇಶ್ ಸರ್ಗೆ
ಅವರ ಎಲ್ಲ ತಂಡಕ್ಕೆ, ಅವರ ಕುಟುಂಬ ವರ್ಗಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ಸಮುದಾಯ ಟಿವಿ ವತಿಯಿಂದ ಅಂಜನ್ ಕುಮಾರ್ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ವೆಲ್ ಸ್ಪೋಕ್. ತುಂಬ ಒಳ್ಳೆಯ ಮಾತುಗಳನ್ನು ಹಾಡಿದ್ರು, ಮನದಾಳದ ಮಾತುಗಳನ್ನು ಹಾಡಿದ್ರು, ಮನಸ್ಸು ಕೊಟ್ಟುವಂತಹ ಮಾತುಗಳನ್ನು ಆಡಿದ್ರು ನಮ್ಮ ಅಂಜನ್ ಸರ್, ಸಮುದಾಯ ಟಿವಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಸೆಟ್ ಆಫ್ ಅವಾರ್ಡ್ಸ್, ಮೊಹಮ್ಮದ್ ಮೆಹರಾಜ್, ಇವರು ಆಸ್ಪೈರಿಂಗ್ ಮಾಡೆಲ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಮೊಹಮ್ಮದ್ ಮೆಹರಾಜ್ ಅವರಿಗೆ. I request Ms. Sam to please join on stage to present this award. Congratulations. Congratulations. Aspiring model.